ಕಾರ್ಯಾಲಯ, ಸಿಂಗನಮನೆ ಮಹಾಶಕ್ತಿ ಕೇಂದ್ರ, ಶಂಕರಘಟ್ಟ. ಈ ಸಭೆಯಲ್ಲಿ ಸಾಮಾಜಿಕ ಸಮಾವೇಶ ಮತ್ತು ಯುವ ಸಮಾವೇಶ ಹಾಗೂ ಶಿವಮೊಗ್ಗಕ್ಕೆ ಮೋದಿಜಿ ಆಗಮನದ ಕಾರ್ಯಕ್ರಮದ ಬಗ್ಗೆಯೂ ಮತ್ತು ಚುನಾವಣಾ ಸಂಘಟನಾತ್ಮಕ ವಿಚಾರವನ್ನು ಚರ್ಚಿಸಲಾಯಿತು. ಶಿವಮೊಗ್ಗಕ್ಕೆ 18ನೇ ತಾರೀಕು ಸೋಮವಾರ ಮಧ್ಯಾಹ್ನ 1 ಗಂಟೆಗೆ ಅಂತ ಕಾರ್ಯಕ್ರಮ. ಸುಮಾರು 2-3 ಲಕ್ಷ ಜನ ಸೇರಬೇಕು, ಅಲ್ಲಿ ಸೇರಿಸಬೇಕು ಅನ್ನುವಂಥ ಪ್ರಯತ್ನ. ಶಿವಮೊಗ್ಗದ ಹಳೆ ಜೈಲು ಈಗ ಅದು ಫ್ರೀಡಂ ಪಾರ್ಕ್ ಅಂತ ಆಗಿದೆ. ಇತ್ತೀಚೆಗೆ ಅದು ಅಲ್ಲಂ ಪ್ರಭು ಮೈದಾನ ಅಂತ ಆಗಿದೆ. ಅಲ್ಲಿ ಮಧ್ಯಾಹ್ನ 1 ಗಂಟೆ. ಈ ಸಭೆಯಲ್ಲಿ ಅಧ್ಯಕ್ಷತೆಯನ್ನ ಶಿವಮೊಗ್ಗ ಮಾಜಿ ಎಂಎಲ್ಸಿ ಆರ್.ಕೆ. ಸಿದ್ದರಾಮಣ್ಣ ಹಾಗೂ ಸಿಂಗನಮನೆ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ನಿರಂಜನ್ ಹಾಗೂ ಪ್ರಧಾನ ಕಾರ್ಯದರ್ಶಿಯಾದಂತಹ ವಿಶ್ವ ಮಾಳೇನಹಳ್ಳಿ ಹಾಗೂ ಫೋಟೋ ಮಂಜುನಾಥ್ ಮತ್ತು ಗೋಕುಲ ಕೃಷ್ಣ ಮತ್ತು ಒಬಿಸಿ ಮೋರ್ಚಾದ ಕಾರ್ಯದರ್ಶಿಯಾದಂತಹ ರಮೇಶ್ ಹಾಗೂ ಎಸ್ಸಿ ಮೋರ್ಚಾದ ಕಾರ್ಯದರ್ಶಿಯಾದಂತಹ ರವಿ ಎಸ್ಎಚ್ ಹಾಗೂ ಸಿಂಗನಮನೆ ಮಹಾಶಕ್ತಿ ಕೇಂದ್ರದ ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ರು. 3 ಲಕ್ಷ ಜನ ಸೇರ್ಬೇಕು ಅಂದ್ರೆ ನಾವೆಲ್ಲ ಬರ್ಬೇಕು ತಾನೆ. ನಾವು ಇಷ್ಟೇ ಜನ ಬಂದ್ರೆ 3 ಲಕ್ಷ ಆಗುತ್ತಾ? ಹಾಗಾಗಿ ಎಲ್ಲಿಂದ ಬರ್ಬೇಕು? ಈಗೇನು ಬೂತ್ ಅಂತ ನಾವು ಅಂತಿದೀವಲ್ಲ, ಆ ಬೂತ್ನಿಂದ ನಾವೆಲ್ಲರೂ ಕೂಡ ಅಲ್ಲಿಗೆ ಕರ್ಕೊಂಡು ಬರ್ತೀವಿ. ಅದಕ್ಕೋಸ್ಕರ ವಾಹನದ ವ್ಯವಸ್ಥೆ ಏನಿದೆ ಅನ್ನುವಂಥದ್ದು. ವರದಿ ರಮೇಶ್, ಶಿವಮೊಗ್ಗ.